ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ನಾಗೂರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 10 ದಿನಗಳ ಉಚಿತ ವಿಶೇಷ ಯೋಗ ತರಬೇತಿ ಶಿಬಿರವನ್ನು ಅತ್ಯಂತ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರದ ಪ್ರಮುಖ ಆಕರ್ಷಣೆಯಾಗಿ ಜರ್ಮನಿ ದೇಶದಿಂದ ಆಗಮಿಸಿರುವ ಅಂತಾರಾಷ್ಟ್ರೀಯ ಯೋಗಪಟು ಹಾಗೂ ಯೋಗ ತರಬೇತುದಾರೆ ಕುಮಾರಿ ಲೀಂಡಾ ಹಾಗೂ ಯೋಗ ಗುರು ಶ್ರೀ ರಾಜಶೇಖರ್ ಗುಬ್ಬಿ ಅವರು ವಿದ್ಯಾರ್ಥಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ವಿಶೇಷ ಯೋಗಾಸನ ತರಬೇತಿ ನೀಡಲಿದ್ದಾರೆ. ಕಾರ್ಯಕ್ರಮವು ಶ್ರೀ ಮನಿರ ಸಿದ್ಧಲಿಂಗ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಮತ್ತು ಅಷ್ಟೇ ಆರೋಗ್ಯಕರವಾದಂತಹ ನಮ್ಮ ದೇಹವನ್ನು ನಿರ್ಮಾಣ ಮಾಡಿಕೊಳ್ಳುವುದು, ಜೊತೆಗೆ ನೀರಿನ ಮುಖಾಂತರ ನಾವು ಬದುಕುವುದು ಅನ್ನೋದನ್ನ ಸಾಧನೆ ಮಾಡಿದಂತಹ ಒಂದು ವ್ಯವಸ್ಥೆ ಅಂದರೆ ಅದು ಯೋಗದ ಮುಖಾಂತರ. ಆ ರೀತಿಯಾಗಿ ಯೋಗವನ್ನು ನಾವೆಲ್ಲರೂ ಕೂಡ ಭಾರತೀಯರಾದ ಯೋಗದ ಬಗ್ಗೆ ಬಹಳಷ್ಟು ಜ್ಞಾನವನ್ನು ಪಡೆದಂಥವರು ಅಂತ ಬೇರೆ ದೇಶದಲ್ಲಿ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂತಹ ಸಮಯದಲ್ಲಿ ಇವತ್ತು ಭಾರತ ದೇಶದಲ್ಲಿ ಅದರಲ್ಲಿ ಕೂಡ ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ನಾವು ಯೋಗವನ್ನು ಬಹಳಷ್ಟು ತರಬೇತಿ ವಿದೇಶಿ ತರಬೇತುದಾರರಿಂದ ಯೋಗ ಕಲಿಯಲು ಶಾಲೆಯ ಮಕ್ಕಳು, ಊರಿನ ಯುವಕರು ಹಾಗೂ ನಾಗರಿಕರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು. ಯೋಗಾಸನ, ಪ್ರಾಣಾಯಾಮ ಹಾಗೂ ದೈಹಿಕ ಆರೋಗ್ಯದ ಕುರಿತು ಕುಮಾರಿ ಲೀಂಡಾ ಮತ್ತು ರಾಜಶೇಖರ್ ಗುಬ್ಬಿ ಅವರು ಪ್ರಾಯೋಗಿಕವಾಗಿ ತರಬೇತಿ ನೀಡಿದರು. ಗ್ರಾಮಸ್ಥರು ಹಾಗೂ ಶಾಲೆಯ ಸಿಬ್ಬಂದಿ ವರ್ಗ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದಾಗಿ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ವರದಿ ಗಂಗಾಧರ್ ಆರೇರ, ಬಸವನ ಬಾಗೇವಾಡಿ. Physical exercises, and here I learned that yoga is more than that. So you can do yoga 24 hours a day. This is what I learned, and which is very good. How the people are aware about it here in India in compared to Germany or other countries. Yes, so I can say about myself. So I was born in Germany. I grew up in Germany. But my parents are not German, they are from Kosovo. So I was always feeling, I didn't have the feeling that I'm 100% Albanian or 100% German. So I was always trying to find. ವರ್ಷದ 6 ತಿಂಗಳವರೆಗೆ ಕೆಲಸ ಮಾಡೋದು, ಇನ್ನು 6 ತಿಂಗಳವರೆಗೆ ಬೇರೆ ಬೇರೆ ದೇಶಗಳನ್ನು ಸುತ್ತೋದು. ಬಹುಶಃ ಇಲ್ಲಿಯವರೆಗೆ ಅವರು ಸುಮಾರು 25 ದೇಶಗಳನ್ನು ಸುತ್ತಿದ್ದಾರೆ ಅಂತಕ್ಕಂಥದ್ದು ಬಹಳಷ್ಟು ವಿಸ್ಮಯದ ವಿಚಾರ. ನಾವು ಸಾಮಾನ್ಯವಾಗಿ ನಮ್ಮ ಮನೆ ಬಿಟ್ಟು ಬೇರೆ ಯಾವುದಾರ ಊರಿಗೆ ಒಂದು 15 ದಿನ ಮದುವೆ ಹೊತ್ತಂದ್ರೆ ಯಾವಾಗ ವಾಪಸ್ ಊರಿಗೆ ಬಂದೇನೋ ಅನ್ನಂಗೆ ನಮ್ಮ ಮನಸ್ಥಿತಿ ಇರ್ತದೆ. ಆದರೆ ಅವ್ರ ಹಾಬಿ ನೋಡಿ, 6 ತಿಂಗಳು ಬೇರೆ ಬೇರೆ ಸಂಸ್ಕೃತಿಯನ್ನು ಕಲಿತು ಅಲ್ಲಿಯ ಜನರ ಜೊತೆ ಬೆರೆತು ಮತ್ತು ವಾಪಸ್ಸು ತಮ್ಮ ದೇಶಕ್ಕೆ ಹೋಗಿ ತಮ್ಮ ಕಾಯಕದಲ್ಲಿ ನಿರತ. ಯಾವಾಗೋ ಒಂದು ಸಲ ಬಂದಾಗ ಮೇಡಮ್ ಅವರು ನಮ್ಮ ಭಾರತದ ಕನ್ಯಾಕುಮಾರಿಯಲ್ಲಿ ಬಂದು ಅಲ್ಲಿ ಈ ಯೋಗಾಭ್ಯಾಸದ ಕುರಿತು ಅವರು ತರಬೇತಿಯನ್ನು ಪಡೆದ ಮೇಲೆ ಆಲ್ಮೋಸ್ಟ್ ಎಲ್ಲ ರಾಜ್ಯಗಳನ್ನು ತಿರುಗಾಡ್ಯಾರ. ಇಲ್ಲಿರುವಂತಹ ಸಂಸ್ಕೃತಿಯನ್ನು ಅಧ್ಯಯನ ಮಾಡ್ಯಾರ. ಇಲ್ಲಿರುವಂತಹ ಎಲ್ಲ ಥರ ಅಂದ್ರೆ ಒಂದು ರಾಜ್ಯದಲ್ಲಿ ಒಂದು ರಾಜ್ಯಕ್ಕೂ ಇನ್ನೊಂದು ರಾಜ್ಯಕ್ಕೂ ಭಾಳಷ್ಟು ವ್ಯತ್ಯಾಸ ಇರ್ತದೆ. ಅಲ್ಲಿರುವಂತಹ ಆಹಾರ, ಉಡುಗೆ ತೊಡುಗೆ, ಸಂಸ್ಕೃತಿ ಇದೆಲ್ಲ ಒಂದು ರಾಜ್ಯದಿಂದ ಒಂದು ರಾಜ್ಯಕ್ಕೆ ವ್ಯತ್ಯಾಸ ಆಗ್ತಾ ಹೋಗ್ತದೆ. ಅವರು ಕಾಶ್ಮೀರದಲ್ಲಿದ್ದರು, ಕನ್ಯಾಕುಮಾರದಲ್ಲಿದ್ದರು, ಕರ್ನಾಟಕದಲ್ಲಿದ್ದರು, ಗೋವಾದಲ್ಲಿದ್ದರು, ಮಹಾರಾಷ್ಟ್ರದಲ್ಲಿದ್ದರು, ಹಿಂಗೆ ಗುಜರಾತಕ್ಕೂ ಹೋಗಿದ್ರು. ಬಹಳಷ್ಟು ರಾಜ್ಯಗಳನ್ನು ಸುತ್ತಾಡಿ ಇಲ್ಲಿ ಒಂದು ವಿವಿಧತೆಯಲ್ಲಿ ಏಕತೆಯನ್ನು ಅವರು ಮನಗಂಡಾರ. ನಾವು ಇಲ್ಲಿ ಏನೇ ಮಾಡಿದ್ರು ನಮ್ಮ ದೇಶದಲ್ಲಿ ಬಹಳಷ್ಟು ಆಚಾರ ವಿಚಾರಗಳು, ಭಾಷೆ, ಬಹಳಷ್ಟು ಜನಾಂಗೀಯ ವಿಭಿನ್ನತೆ, ಹಿಂಗೆ ವಿವಿಧ ಧರ್ಮ ವೈವಿಧ್ಯತೆ ಇದೆ. ಈ ವೈವಿಧ್ಯತೆಯಲ್ಲಿ ಒಂದು ಏಕತೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿದೆ. ಅದನ್ನು ಯಾಕೆ ಯೋಗವನ್ನು ಕಲಿಯಬಾರದು, ನಾನು ಯಾಕೆ
ಯೋಗವನ್ನು ಕಲಿತು ಇನ್ನೊಂದಿಷ್ಟು ಜನರಿಗೆ ಯೋಗವನ್ನು ಕಲಿಸಬಾರ್ದು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಅವರು ಕನ್ಯಾಕುಮಾರಿಗೆ ಬಂದು 1 ತಿಂಗಳ ಕಾಲ ಯೋಗವನ್ನು ಅಧ್ಯಯನ ಮಾಡಿ ಅದನ್ನು